ಅವರ ಮನೆಯ ಮುಂದೆ ಆಕ್ರೋಶವನ್ನ ಹೊರಹಾಕ್ತಾ ಇದ್ರು. ಈಗ ಆ ಆಕ್ರೋಶದ ಕಟ್ಟೆ ಭುಗಿಲೆದ್ದಿದೆ. ಬಿಜೆಪಿ ಕಚೇರಿಗೆ ಕಲ್ಲು ತೂರಾಟ ಮಾಡುವ ಹಂತದವರೆಗೂ ಕೂಡ ಬಂದಿದೆ ಅಂತ ಹೇಳಿದ್ರೆ ಅಸಮಾಧಾನ ಎಷ್ಟಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಸವರಾಜ್ ಅವರು ರಾಜಕೀಯ ಹಿನ್ನೆಲೆ ಇರೋರು, ಡಾಕ್ಟರ್ ಕೂಡ ಹೌದು. ಬಸವರಾಜ್ ಅವರಿಗೆ ಟಿಕೆಟ್ ಸಿಕ್ಕಿರೋದಕ್ಕೆ ಈಗ ಸಿಟ್ಟಿಂಗ್ ಎಂಪಿ ಇದ್ದಂತ ಸಂಗಣ್ಣ ಕರಡಿ ಸಂಗಣ್ಣ ಅವರ ಬೆಂಬಲಿಗರು ಆಕ್ರೋಶ ಹೊರಹಾಕ್ತಿದ್ದಾರೆ. ಮತ್ತೆ ಕರಡಿ ಸಂಗಣ್ಣ ಸೈಲೆಂಟ್ ಆದಾಗ ಕಂಡು ಬರ್ತಾ ಇದೆ. ಸದ್ಯಕ್ಕಂತೂ ಬಿಜೆಪಿಗೆ ಈ ಅಸಮಾಧಾನವನ್ನು ತಣಿಸೋದೇ ದೊಡ್ಡ ಚಾಲೆಂಜ್ ಆಗಿದೆ. ಈಗ ಗೆರಾವ್ ಆಯ್ತು, ಬಿಜೆಪಿ ಕಚೇರಿಗೆ ಕಲ್ಲು ತೂರಾಟ ಮಾಡಿದ್ದಾರೆ. ಕೊಪ್ಪಳದಲ್ಲಿ ಸಂಗಣ್ಣ ಕರಡಿಯವರ ಮನೆ ಪ್ರವೇಶ ಮಾಡದಂತೆ ಮುತ್ತಿಗೆ ಹಾಕಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಹಾಗೂ ಅವರ ತಂಡಕ್ಕೆ ಮುತ್ತಿಗೆ ಹಾಕಿದ್ದಾರೆ. ಬಿಜೆಪಿ ವಿರುದ್ಧ ಧಿಕ್ಕಾರವನ್ನ ಸಂಗಣ್ಣ ಕರಡಿಯವರ ಬೆಂಬಲಿಗರು ಕೂಗಿದ್ದಾರೆ. ಯಾರನ್ನ ಕೇಳಿ ನೀವು ಟಿಕೆಟ್ ಅನ್ನ ಪಡೆದಿದ್ದೀರಿ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೀವು ಸೋಲುತ್ತೀರಿ, ನಾವು ವೋಟ್ ಹಾಕಲ್ಲ ಅಂತೇಳಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ನೋಡಿ, ಸಿಟ್ಟಿಂಗ್ ಎಂಪಿ ಸಂಗಣ್ಣ ಕರಡಿ ಅವರನ್ನ ಹೊರತುಪಡಿಸಿ ಡಾಕ್ಟರ್ ಬಸವರಾಜ್ ಅವರಿಗೆ ಬಿಜೆಪಿ ಹೈಕಮಾಂಡ್ ಯಾವಾಗ ಟಿಕೆಟ್ ಕೊಡ್ತೋ, ಟಿಕೆಟ್ ಕೊಡುವಾಗ ಸಂಗಣ್ಣ ಕರಡಿ ಅವರ ಬೆಂಬಲಿಗರನ್ನ ಕೇಳಬೇಕಾಗಿತ್ತು. ಯಾರನ್ನ ಕೇಳಿ ನೀವು ಟಿಕೆಟ್ ಪಡೆದಿದ್ದೀರಿ ಅನ್ನೋ ಪ್ರಶ್ನೆ ಇವತ್ತು ಮಾಡ್ತಾ ಇದ್ದಾರೆ ಸಂಗಣ್ಣ ಕರಡಿ ಅವರ ಬೆಂಬಲಿಗರು. ಯಾವುದೇ ಕಾರಣಕ್ಕೂ ಕೂಡ ನಾವ್ಯಾರು ಬಿಜೆಪಿ ಕಾರ್ಯಕರ್ತರು ನಿಮ್ಗೆ ವೋಟ್ ಹಾಕಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಗೆರಾವ್ ಹಾಕಿದ್ರು ಡಾಕ್ಟರ್ ಬಸವರಾಜ್ ಅವರ ಕಾರಿಗೆ ಮತ್ತೆ ಅವರ ಬೆಂಬಲಿಗರ ಕಾರಿಗೆ ಗೆರಾವ್ ಹಾಕ್ತಾರೆ. ಬಿಜೆಪಿಯ ಕಚೇರಿಗೆ ಕಲ್ಲು ತೂರಾಟವನ್ನು ಮಾಡಿದಂಥ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ಅಸಮಾಧಾನವನ್ನು ತಣಿಸೋದೇ ಈಗ ಬಿಜೆಪಿಯ ರಾಜ್ಯ ನಾಯಕರಿಗೆ ದೊಡ್ಡ ತಲೆನೋವಾಗಿ ಹೋಗಿದೆ. ಸಂಗಣ್ಣ ಕರಡಿಯವರು ಅತಿ ಭರವಸೆಯಲ್ಲೇ ಇದ್ರು ನನಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿ. ಆದರೆ ಇಂಥದ್ದೊಂದು ಅಚ್ಚರಿಯ ಹೆಸರು ಅಲ್ಲಿ ಘೋಷಣೆ ಆಗತ್ತೆ ಅನ್ನುವ ಒಂದು ಸುಳಿವು ಕೂಡ ಅವರಿಗೆ ಇರಲಿಲ್ಲ ಅಂತ ಅನಿಸುತ್ತೆ. ಆ ಕಾರಣದಿಂದ ಸಂಗಣ್ಣ ಕರಡಿಯವರು ಸೈಲೆಂಟ್ ಆದರೆ ಅವರ ಬೆಂಬಲಿಗರೆಲ್ಲರೂ ಕೂಡ ವೈಲೆಂಟ್ ಆಗಿದ್ದಾರೆ. ಅಸಮಾಧಾನವನ್ನು ಹೊರಹಾಕೋದ್ರ ಜೊತೆಗೆ ಈ ರೀತಿಯಾಗಿ ಒಂದು ಹಂತ ಮುಂದಕ್ಕೆ ಹೋಗಿ ಬಿಜೆಪಿ ಕಚೇರಿಗೂ ಕೂಡ ಕಲ್ಲು ತೂರಾಟ ಮಾಡೋವರೆಗೂ ಕೂಡ ಹೋಗಿದ್ದಾರೆ. ಸದ್ಯಕ್ಕೆ ಇವರ ಅಸಮಾಧಾನ ದೊಡ್ಡ ಮಟ್ಟದಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತಾ ಅನ್ನೋದನ್ನು ನೋಡಬೇಕು. ಮತ್ತು ಡಾಕ್ಟರ್ ಬಸವರಾಜ್ ಅವರ ಗೆಲುವಿಗೆ ಇದು ತೊಂದರೆ ಆಗುತ್ತಾ ಅನ್ನೋದನ್ನು ಕೂಡ ಇಲ್ಲಿ ನೋಡಬೇಕಾಗಿದೆ. ಏಟು ಕೊಡುತ್ತಾ ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಕೊಪ್ಪಳದ ಪ್ರತಿನಿಧಿ ಈರಣ್ಣ ಹಿರೇಮಠ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಈರಯ್ಯ ಹಿರೇಮಠ,